ನೀವು ಮಾಡೋ ಯಾವುದೇ ವರ್ಕೌಟ್ ಎಕ್ಸಸೈಸ್ ವೇರಿಯೇಷನ್ ಪರ್ಫಾರ್ಮ್ ಮಾಡಬೇಕು ಮಾಡುವಂತ ಎಕ್ಸಸೈಸ್ ವೇರಿಯೇಷನ್ ಫುಲ್ ರೇಂಜ್ ಆಫ್ ಮೋಷನ್ ಅಲ್ಲಿ ಮಾಡಬೇಕಾ ಇಲ್ಲ ಪಾರ್ಷಲ್ ರೆಪ್ಸ್ ಅಲ್ಲಿ ಮಾಡಬೇಕಾ ಬೆಟರ್ ಮಸಲ್ ಗ್ರೋತ್. ನಮಸ್ಕಾರ ಗುರು ಎಲ್ಲರಿಗೂ. ಡೇ 87 ಆಫ್ 365 ಡೇಸ್ ಫಿಟ್ನೆಸ್. ಎದ್ದು 1 ಲೀಟರ್ ನೀರ್ ಕುಡ್ದು ಬ್ಲಾಕ್ ಕಾಫಿ ಕುಡ್ದೆ. ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಕಾರ್ಡಿಯೋ ಮಾಡಕ್ ಬಂದೆ. ಸ್ಟಮಕ್ ಕಾರ್ಡಿಯೋನ ಮುಗಿಸ್ಕೊಂಡು ಅಬ್ಡಾಮಿನಲ್ ಮಸಲ್ ಟ್ರೈನ್ ಮಾಡಿದೆ. ಫಸ್ಟ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಕೇಬಲ್ ವೈಟೆಡ್ ಕ್ರಂಚಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಸೆಕೆಂಡ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಡಿಕ್ಲೈನ್ ಬೆಂಚ್ ಆಪ್ ಕ್ರಂಚಸ್ ಮಾಡಿದೆ, 5 ಸೆಟ್ಸ್ ಮಾಡಿ. ಫೈನಲ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಲೆಗ್ ರೈಸಸ್ ಮಾಡಿ ಮುಗಿಸಿದೆ. ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಟ್ರೈನಿಂಗ್ ನ ಮುಗಿಸ್ಕೊಂಡು ವಾಪಸ್ ಬಂದು ನಾನು ಫಸ್ಟ್ ಮೀಲ್ ತಿಂದೆ. ರೆಸ್ಟ್ ಮಾಡಿ ಜಿಮ್ ಬಂದೆ. ಲೆಗ್ಸ್ ಟ್ರೈನ್ ಮಾಡಕ್ ಹೋಗ್ತಾ ಇದೀನಿ ಇವಾಗ. ಲೆಗ್ಸ್ ಗೆ ಫಸ್ಟ್ ವೇರಿಯೇಷನ್ ಆಗಿ ಸೀಟೆಡ್ ಲೆಗ್ ಎಕ್ಸ್ಟೆನ್ಷನ್ ಮಾಡಿದೆ, 8 ಸೆಟ್ಸ್. ಸೆಕೆಂಡ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಡಂಬಲ್ ಫ್ರಂಟ್ ಸ್ಕ್ವಾಟ್ಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಎಕ್ಸಸೈಸ್ ವೇರಿಯೇಷನ್ ಆಗಿ ಆಕ್ಸ್ ಸ್ಕ್ವಾಟ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಎಕ್ಸಸೈಸ್ ವೇರಿಯೇಷನ್ ಆಗಿ ಸೀಟೆಡ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಇವತ್ತಿನ ಫೈನಲ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಸ್ಮಿತ್ ಮಿಷಿನ್ ಬಾರ್ಬಲ್ ಸ್ಕ್ವಾಟ್ಸ್ ಮಾಡಿ ಇವತ್ತಿನ ವರ್ಕೌಟ್ ಮುಗಿಸಿದೆ. ವರ್ಕೌಟ್ ಟ್ರೈನಿಂಗ್ ನ ಮುಗಿಸ್ಕೊಂಡು ಅಲ್ಲೇ ಸೆಕೆಂಡ್ ಮೀಲ್. ಇವತ್ತಿನ ಪರ್ಸನಲ್ ಟ್ರೈನಿಂಗ್ ನ ಸೆಷನ್ ನ ಕೊಟ್ಟು ವಾಪಸ್ ಬಂದು ನಾನು ಫೈನಲ್ ಯಾವುದೇ ಎಕ್ಸಸೈಸ್ ಪರ್ಫಾರ್ಮ್ ಮಾಡ್ಬೇಕಿದ್ರೆ ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ರೇಂಜ್ ಆಫ್ ಮೋಷನ್ ಅಲ್ಲಿ ಪರ್ಫಾರ್ಮ್ ಮಾಡೋದ್ರಿಂದನೂ ಬೆಟರ್ ಮಸಲ್ ಗ್ರೋತ್ ಆಗುತ್ತೆ, ಪಾರ್ಷಲ್ ರಿಪ್ಸ್ ಮಾಡೋದ್ರಿಂದನೂ ಬೆಟರ್ ಮಸಲ್ ಗ್ರೋತ್ ಸಿಗುತ್ತೆ ಅಂತ ಈಗ ಬಂದಿರೋ ಅಪ್ಡೇಟೆಡ್ ರಿಸರ್ಚ್ ಇಂದ ಹೇಳಿರೋದು. ಕಾಂಬಿನೇಷನ್ ಅಲ್ಲಿ ಮಾಡೋದ್ರಿಂದ ಇನ್ನ ಬೆಟರ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಆಗಿರುತ್ತೆ ಅನ್ಕೊಂತೀನಿ. ಇವತ್ತಿಗೆಲ್ಲ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.